ಏನು ಗಲ್ಲಿಲೂ ಬೆಂಕಿ ಹಾಕಿದ್ದೀರಾ ಅಂತ ಯೋಚನೆ ಮಾಡ್ತಿದ್ದೀರಾ? ಆ್ಯಕ್ಚುಲಿ ನಾನು ಪೇಪರ್ ತರೋಕ್ಕೆ ಅಂತ ಹೊರಗಡೆ ಬಂದಿದ್ದೆ. A4 ಸೈಜ್ ಶೀಟ್ ಬೇಕಿತ್ತು ನನಗೆ. ಬಂದು ನೋಡ್ತೀನಿ ಇದೇ ಥರ ಗಲ್ಲಿಲಿ ಬೆಂಕಿ ಹಾಕಿದ್ದಾರೆ. ನಿಮ್ಮ ಥರನೇ ನನಗೂ ಡೌಟ್ ಬಂತು. ಏನಕ್ಕೆ ಅಂತ ಹೇಳ್ತೀನಿ. ಅದಕ್ಕೂ ಮೊದಲು ವಿಡಿಯೋ ನೋಡ್ತಿರೋ ಎಲ್ರಿಗೂ ನನ್ನ ಚಾನಲ್ಗೆ ಸುಸ್ವಾಗತ. ಇನ್ನೂ ತನಕ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೋಬೇಡಿ ಆಯಿತಾ? ಬನ್ನಿ ಹಾಗಾದರೆ ಈ ವಿಷಯ ಏನು ಅಂತ ನೋಡೋಣ. ಈ ವಿಡಿಯೋನ ನಾನು ಶೂಟ್ ಮಾಡಿದ್ದು ಹೋಳಿಯ ಹಿಂದಿನ ದಿನ ರಾತ್ರಿ. ಹೌದು, ಕರ್ನಾಟಕದಲ್ಲಿ ಅದರಲ್ಲೂ ನಾರ್ತ್ ಕರ್ನಾಟಕದ ಸೈಡಲ್ಲಿ ಈ ಥರ ಸೆಲೆಬ್ರೇಟ್ ಮಾಡ್ತಾರೆ ಅಂತ ಗೊತ್ತು. ಆದರೆ ನಮ್ಮ ಕಡೆ ಅಂದರೆ ನಾವು ಕರಾವಳಿ ಸೈಡು ಈ ಥರ ಸೆಲೆಬ್ರೇಟ್ ಮಾಡಿರೋದು ಎಲ್ಲೂ ನೋಡಿಲ್ಲ. ಆ್ಯಂಡ್ ಬೆಂಗಳೂರಲ್ಲಿ ನಾನು ಇದ್ದಾಗ್ಲೂ ಈ ಥರ ಸೆಲೆಬ್ರೇಟ್ ಮಾಡಿರೋದು ನೋಡಿರಲಿಲ್ಲ. ನಮ್ಮ ಕಡೆಗೆ ಇತ್ತೀಚೆಗೆ ಹಳ್ಳಿಗಳಲ್ಲೇ ಈ ಥರ ಒಂದು ಹಬ್ಬಗಳನ್ನು ಸೆಲೆಬ್ರೇಟ್ ಮಾಡಲ್ಲ. ಆದರೆ ಪುಣೆ ಸಿಟಿಯಲ್ಲಿ ಅಪಾರ್ಟ್ಮೆಂಟ್ಸ್ಗಳ ಮಧ್ಯೆ ಇವರು ಅಷ್ಟು ಹಬ್ಬನೂ ಸೆಲೆಬ್ರೇಟ್ ಮಾಡ್ತಾರೆ. ಇದು ಒಂದು ಅಂತ ಅಲ್ಲ, ನಾನಿಲ್ಲಿ 1 ಇಯರಿಂದ ಇರೋದ್ರಿಂದ ನಾನು ನೋಡಿದ್ದೀನಿ. ಆದರೆ ಹೋಳಿ ಸೆಲೆಬ್ರೇಷನ್ನ ಇದು ಫಸ್ಟ್ ಟೈಮ್ ನಾನು ನೋಡ್ತಾ ಇರೋದು. ಹೋದೆ, ಅಲ್ಲಿ ಆಲ್ರೆಡಿ ಕಿಚ್ಚು ಹಾಕಿದ್ರು, ಬೆಂಕಿ ಹಾಕಿದ್ರು. ಏನು ಮಾಡ್ತಾಯಿದ್ರು ಅಂತ ಅಂದರೆ ಒಂದೊಂದು ಫ್ಯಾಮಿಲಿ ಬಂದು ಅವರು ಮನೇಲಿ ಅಡುಗೆ ಮಾಡಿರ್ತಾರಲ್ವ, ಹೋಳಿಗೆ, ಇಲ್ಲಿ ಪುರನ್ಪೋಳಿ ಅಂತ ಹೇಳ್ತಾರೆ, ನಮ್ಮ ಹೋಳಿಗೆ ಅಂತೀವಲ್ಲ, ಹೋಳಿಗೆ ಮತ್ತು ಒಂದು ತೆಂಗಿನಕಾಯಿ ಮತ್ತು ಒಂದು ಚಮ್ ನೀರು ಇದನ್ನು ತೊಗೊಂಡು ಬಂದು ಇಟ್ಕೊಂಡಿದ್ರು. ಆ್ಯಂಡ್ ಅದು ಕಿಚ್ಚು ಹತ್ರ ಹೋಗಿ, ಆ ಬೆಂಕಿ ಹತ್ರ ಹೋಗಿ ಹೋಳಿಗೆ ಮತ್ತು ತೆಂಗಿನಕಾಯಿನ ಆ ಬೆಂಕಿಗೆ ಹಾಕಿ ಹೋಳಿಗೆನ ಡೈರೆಕ್ಟಾಗಿ ಹಾಕ್ತಾರೆ. ಅಂದರೆ ಏನು ಅಡುಗೆ ಮಾಡಿರ್ತಾರೆ ಅದನ್ನ ಹಾಕ್ತಾರೆ. ಆಮೇಲೆ ನೀರನ್ನು ಸುತ್ತಲೂ ಹೀಗೆ ಸುರಿತಾರೆ. ಸುರಿದ್ಬಿಟ್ಟು ಅದಾದಮೇಲೆ ನಮಸ್ಕಾರ ಮಾಡಿಬಿಟ್ಟು ಅಲ್ಲಿನ ದೊಡ್ಡವ್ರು ಏನಿರ್ತಾರಲ್ಲ ಅವರು ಎಲ್ಲರ ಹಣೆಗೂ ಕುಂಕುಮ ಇಡ್ತಾರೆ. ಆಯಿತು, ಅಷ್ಟೇ. ಇವತ್ತಿಗೇನು ಸೆಲೆಬ್ರೇಷನ್ ಇರುತ್ತಲ್ಲ ಇವತ್ತಿಂದ ಅದನ್ನು ಇಲ್ಲಿಗೆ ಮುಗಿಸ್ತಾರೆ. ಅದಾದಮೇಲೆ ನೆಕ್ಸ್ಟ್ ಡೇ ಫುಲ್ಲು ಗ್ರ್ಯಾಂಡಾಗಿ ಹೋಳಿಯನ್ನು ಸೆಲೆಬ್ರೇಟ್ ಮಾಡ್ತಾರೆ. ಹೇಳಿದ್ನಲ್ವ ದೊಡ್ಡವ್ರು ಎಲ್ರಿಗೂ ಕುಂಕುಮ ಇಡ್ತಾರೆ ಅಂತ. ನಾನು ಸುಮ್ಮನೆ ಅಲ್ಲೇ ನಿಂತ್ಕೊಂಡಿದ್ದೆ ವಿಡಿಯೋ ಮಾಡೋಕ್ಕೋಸ್ಕರ, ಆ್ಯಂಡ್ ಅದನ್ನ ನೋಡೋಕ್ಕೋಸ್ಕರ ಸೆಲೆಬ್ರೇಷನ್ನ. ಹಾಗೆಯೇ ನನಗೂ ಬಂದು ಅವ್ರು ಕುಂಕುಮ ಇಟ್ಟರು. ನಾನು ಅವ್ರಿಗೆ ಕಾಲಿಗೆ ನಮಸ್ಕಾರ ಮಾಡಿ ಆಶೀರ್ವಾದ ತಗೊಂಡೆ. ಆगे जाओ ना थोड़ा. ನೀವು ಪೂರ್ತಿ ವಿಡಿಯೋ ನೋಡಿದ್ರಿ ಅಂತ ನಾನು ಅನ್ಕೊತೀನಿ. ಲೈಕ್ ಪೇಪರ್ ತರಕ್ಕೆ ಹೋಗ್ಬೇಕಾದ್ರೆ ಇದೊಂದು ಈ ಥರ ಮಾಡ್ತಿರೋದು ನಾನು ನೋಡಿ ವಿಡಿಯೋ ಮಾಡಬೇಕು ಅಂತ ಬಂದೆ. ಬಟ್ ತುಂಬಾ ನನಗಂತೂ ಇಷ್ಟ ಆಯಿತು. ಕರ್ನಾಟಕದಲ್ಲೂ ಸೆಲೆಬ್ರೇಟ್ ಮಾಡ್ತಾರೆ ಅನ್ಕೊತೀನಿ. ಅದು ನಾರ್ತ್ ಕರ್ನಾಟಕದಲ್ಲಿ, ನಮ್ಮ ಕಡೆ ಅಂತೂ ಮಾಡೋದು. ನಾನು ಫಸ್ಟ್ ಟೈಮ್ ನೋಡಿರೋದು. ಬಟ್ ನಾನು ಸುಮ್ಮನೆ ಜಾಯ್ನ್ ಆಗಕ್ಕೆ ಬಂದೆ. ಅವ್ರು ತುಂಬಾ ಚೆನ್ನಾಗಿ ಟ್ರೀಟ್ ಮಾಡಿದ್ರು ಕೂಡ. ದಟ್ಸ್ ಇಟ್, ಬೈ. ಆ್ಯಂಡ್ ನೀವು ನೋಡ್ಬೋದು ನಮ್ಮ ಕಾಲೋನಿಲಿ ಎಲ್ಲ ಕಡೆ ಮಾಡ್ತಿದ್ದಾರೆ ಫೆಸ್ಟಿವಲ್ಲು. ವಿಡಿಯೋ ಇಷ್ಟ ಆಯಿತು ಅಂತ ಅನ್ಕೊತೀನಿ. ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಇದೇ ಥರದ ಡಿಫ್ರೆಂಟ್ ಇಲ್ಲಿನ ಕಲ್ಚರ್ಸ್ನ ನಾನು ನಿಮ್ಗೆ ತೋರಿಸ್ತಾನೆ ಇರ್ತೀನಿ. ಅಲ್ಲಿ ತನಕ ಬಾಯ್. ಹ್ಯಾಪಿ ಹೋಲಿ.